ದ್ವಾರಕೀಶ್ ಅವರು ಈಗಾಗಲೇ ಈಸ್ ಅನ್ ಗ್ರೇಟ್ ಮ್ಯಾನ್. ರಜನಿಕಾಂತ್ ಅವರಿಗೆ ಅವಕಾಶ ಕೊಟ್ಟಂಥವ್ರು ಅಂತಲೇ ಒಂದು ಕಾಲದಲ್ಲಿ ಹೇಳ್ಬೋದು. ರಾಜ್ಕುಮಾರ್ ಅವರಿಗೆ ಒಂದು ದೊಡ್ಡ ಅವಕಾಶವನ್ನು ಮೇಯರ್ ಮುತ್ತಣದಿಂದ ಕೊಟ್ಟಂಥವ್ರು ಅಂತ ಹೇಳ್ಬೋದು. ಆಮೇಲೆ ಅವರೇ ಸ್ವತಃ ಒಬ್ಬ ಆ ಸೈಜಿನ ಕುಳ್ಳನಾಗಿ ಇದ್ಕೊಂಡು ಹೀರೋ ಪಾತ್ರ ಮಾಡಿ ನಾನು ಕೂಡ ಹೀರೋ ಆಗ್ಬೋದು ಅಂತ ಹೇಳಿ ಮಾಡಿರ್ತಕ್ಕಂಥವ್ರು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ವಿಷ್ಣುವರ್ಧನ್ ಅವರು ಒಬ್ಬ ಮೇರು ನಟನ ಪಕ್ಕದಲ್ಲಿ ನಿಂತ್ಕೊಂಡು ಈಕ್ವಲ್ ಆಗಿ ಎಲ್ಲ ರೀತಿಯಲ್ಲೂ ಡಾನ್ಸು ಫೈಟ್ಸ್ನ ಮಾಡಿಕೊಂಡು ಒಂದು ಕಲಾವಿದ ಅಂತ ಹೇಳಿದರೆ ಅದನ್ನು ಯಾವ ಮಟ್ಟದಲ್ಲಿ ಬೇಕಾದ್ರೂ ಅದನ್ನು ಸಾಧಿಸ್ಬೋದು ಅಂತ ಹೇಳಿ ತೋರಿಸ್ಕೊಟ್ಟಿರ್ತಕ್ಕಂಥವ್ರು. ಮತ್ತು ಚಿತ್ರ ನಿರ್ಮಾಣದಲ್ಲಿ ಚಿತ್ರ ನಿರ್ದೇಶಕರಾಗಿ ಮತ್ತು ತಂತ್ರಜ್ಞಾನವನ್ನು ತರೋ ನಿಟ್ಟಿನಲ್ಲಿ ಮತ್ತು ಹೊಸ ಲೊಕೇಶನ್ಸ್ಗೆ ಹೋಗಿ ಹುಡುಕಿ ಮಾಡ್ತಕ್ಕಂಥದ್ದು. ಆಫ್ರಿಕಾದಲ್ಲಿ ಶೀಲಾ ಇರ್ಬೋದು, ಸಿಂಗಾಪುರದಲ್ಲಿ ರಾಜಕುಳ ಇರ್ಬೋದು, ಅಥವಾ ನೀ ಬರೆದ ಕಾದಂಬರಿನ ರೀಮೇಕ್ ಮಾಡೋದ್ರಲ್ಲಿ ಇದ್ಬಿಟ್ಟು ಇವರೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಸಾಧಿಸಿ ತೋರಿಸಿರ್ತಕ್ಕಂಥ ಒಬ್ಬ ಗ್ರೇಟೆಸ್ಟ್ ಫಿಲ್ಮ್ ಮೇಕರ್ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಇವರೆಲ್ಲರೂ ಕೂಡ ಆಗಿನ ಕಾಲದಲ್ಲಿ ಚಿತ್ರರಂಗಗಳನ್ನ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಸ್ಕ್ರೀನ್ ಮೇಲೆ ದೊಡ್ಡ ಸ್ಕ್ರೀನಲ್ಲಿ ತರ್ತಕ್ಕಂಥದ್ರಲ್ಲಿ ಯಶಸ್ವಿ ಆದ, ಜನಕ್ಕೆ ತಲುಪೋ ರೀತಿಯಲ್ಲಿ ಯಶಸ್ವಿ ಆದರು. ಹಾಗಾಗಿ ಇವತ್ತು ಅವರು ನಮ್ಮನ್ನ ಎಲ್ಲರೂ ಆಗಲಿದ್ದಾರೆ. ಬಟ್ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇನಿದ್ದಾವೆ ಇವೆಲ್ಲವೂ ಕೂಡ ಶಾಶ್ವತವಾಗಿ ಕರ್ನಾಟಕದಲ್ಲಿ ಮತ್ತು ಚಿತ್ರರಂಗದಲ್ಲಿ ಉಳ್ಕೊಂಡೇ ಇರ್ತವೆ. ಮತ್ತು ಅನೇಕ ಇಂಟರ್ವ್ಯೂಗಳನ್ನು ಈ ರೀಸೆಂಟಾಗಿ ಅವ್ರು ಮಾಡ್ತಾ ಬಂದಿದ್ದಾರೆ ಚಿತ್ರರಂಗದ ಬಗ್ಗೆ, ಅವ್ರ ಬದುಕಿನ ಬಗ್ಗೆ. ಅದೆಲ್ಲವೂ ಕೂಡ ನಮಗೆ ದಾರಿದೀಪ ಆಗಬೇಕು, ಮುಂದೆ ನಮಗೆ ಒಳ್ಳೆಯ ಮಾರ್ಗದರ್ಶನ ಮಾಡ್ತವೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಅವರ ಆತ್ಮಕ್ಕೆ ಚಿರಶಾಂತಿ ಇದೆ ಒದಗಿಸ್ಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಾನು ಅವರು ಚಿತ್ರರಂಗ ನಮ್ಮ ಸ್ಟುಡಿಯೋಗೆ ಬಂದಾಗ, ಮತ್ತೊಂದಕ್ಕೆ ಬಂದಾಗ ಅವರೆಲ್ಲರೂ ಕೂಡ ರೆಗ್ಯುಲರ್ ಆಗಿ ಸಿಗೋರು. ಮತ್ತು ಅವ್ರಿಗೆ ಅವರು ಒಂದು ತಾಳಿ ಕಟ್ಟುವ ಶುಭ ವೇಳೆ ಅಂತೇಳಿ ನಾನು ಅವರು ಜೊತೆಗೆ ಚಿತ್ರವನ್ನು ಮಾಡಿದ್ವಿ. ಈಸ್ ಅ ಗ್ರೇಟ್ ಮ್ಯಾನ್. ಅಂದರೆ ಅವರಂಥ ನಟರಿಗೆ ಮತ್ತೊಂದು ಕಾಂಬಿನೇಷನಲ್ಲಿ ಮಾಡ್ತೀವಿ ಅನ್ನೋದೇ ಒಂದು ಪುಣ್ಯ. ಆ ಥರದ ಒಂದು ಸೌಭಾಗ್ಯ ನನಗೂ ಕೂಡ ಒದಗಿ ಬಂದಿತ್ತು. ಇವತ್ತು ಅವರು ಹೋಗಿದ್ದರೂ ಕೂಡ ಅವರ ಸವಿ ನೆನಪುಗಳು, ಅವರ ಸಾಧನೆಗಳು ನಮ್ಮ ಜೊತೆಗೆ ಸದಾ ಇರ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು. ಕುಗ್ಲಿಲ್ಲ. ಸಿ ದಟ್ ಈಸ್ ವಾಟ್ ಲೈಫ್ ಈಸ್. ಅದೇ ಜೀವನ. ನಮಗೆ ಸೋಲು, ಸಿಹಿ, ಕಹಿ ಎರಡೂ ಬರ್ತದೆ. ಅದರಲ್ಲಿ ಎರಡನ್ನೂ ಸಮವಾಗಿ ಹಂಚ್ಕೊಳ್ಳೋದು ಮತ್ತು ಕೊಡ್ತಕ್ಕಂಥದ್ದು, ಸಿಹಿನ ಜನಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ದ್ವಾರಕೀಶ್ ಅವರು ಸತತವಾಗಿ ಮಾಡ್ತಾ ಬಂದಿದ್ದಾರೆ. ಅದೇ ಚಿತ್ರರಂಗ. ತಂದೆಯವರು ಅಫ್ಕೋರ್ಸ್ ತಂದೆಯವರು ಇದ್ದಾಗ ನಮ್ಮ ತಂದೆಯವ್ರ ಜೊತೆಗೆ ಅವರಿಗೆ ಒಂದು ಸ್ವಲ್ಪ ಸಂಪರ್ಕ ಜಾಸ್ತಿ ಇತ್ತು. ಯಾಕಂದರೆ ಅವರಿಗೆ ಒಂದು ಸರಿ ಅವ್ರು CM ಇದ್ದಾಗ, ತಂದೆಯವರು CM ಇದ್ದಾಗ ಅವ್ರಿಗೊಂದು ಸೈಟ್ ಬೇಕಿತ್ತು ಚಿತ್ರರಂಗದಿಂದ. ಅವರಿಗೆ ದಕ್ಕಬೇಕಾಗಿರ್ತಕ್ಕಂಥದ್ದು ಅದನ್ನು ತಂದೆಯವರು ಮಾಡಿಕೊಟ್ಟಿದ್ದಕ್ಕೆ ನಾನು ಅವರು ಹತ್ತಿರ ಇದ್ವಿ. ನಾನೊಂದು ಸ್ವಲ್ಪ ಸಾಹೇಬರಿಗೆ ಇಲ್ಲ ದ್ವಾರಕೀಶ್ ಅವ್ರಿಗೆ ಮಾಡೋದು ಅಂದರೆ ನಮ್ಮ ಚಿತ್ರರಂಗಕ್ಕೆ ಸೇವೆ ಮಾಡಬೇಕು ಅಂತ ಹೇಳಿ ಅವರಿಗೆ ಇವಾಗಿರೋ ಮನೆ ಸೈಟನ್ನು ಅವ್ರಿಗೆ ಒದಗಿಸ್ಕೊಟ್ರು. ಹಾಗಾಗಿ ಅವ್ರು ನನ್ನ ಕಂಡ್ರೆ ಭಾಳ ನೀನು ಸೈಟ್ ನಾನು ಕೊಟ್ಟಿರಲಿಲ್ಲ. ಅವ್ರಿಗೆ ದಕ್ಕಬೇಕಾಗಿರ್ತಕ್ಕಂಥದ್ದನ್ನು ದಕ್ಕಿಸ್ಕೊಡ್ತಕ್ಕಂಥ ರೀತಿಯಲ್ಲಿ ಆಗಿತ್ತು. ಅದೇ ರೀತಿಯಲ್ಲಿ ತಂದೆಯವರು. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.